ವಿಡಿಯೋ ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ತಾನೆ. ವಿಡಿಯೋ ಆನ್ ಮಾಡಿದ್ರೆ ನೀವು ಬಿಡಿಸೋದಾಗಿರಲಿಲ್ಲ, ನಾ ಹೆಂಗೆ ತಿಳಿಸ್ತಾನೋ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ನಾ ತಿಳಿಸಿದಂಗೆ ನಿಮ್ದು ಕರೆಕ್ಟ್ ಅದನ್ನ ಎಲ್ಲೋ ಚೆಕ್ ಮಾಡ್ಕೊರಿ. ಆಮೇಲೆ ಮಕ್ಕಳಿಗೆ ಯಾರಾದ್ರು ಪೇರೆಂಟ್ಸ್ ಟೀಚರ್ ಕೂತಿದ್ರೆ ಮಕ್ಕಳು ಮಾಡ್ಯಾರಲ್ಲ ನೀವು ಚೆಕ್ ಮಾಡಿರಿ. ಅಂದ್ರೆ ಮಕ್ಕಳು ಲಕ್ಷ್ಯ ಕೊಟ್ಟು ಬೋರ್ಡ್ ಕಡೆ ನೋಡ್ತಾರೆ. ಈ ವಿಡಿಯೋ ನ್ಯಾಚುರಲ್ ವಿಡಿಯೋ ಕ್ಲಾಸ್ಗಳನ್ನು ಇಬ್ಬರು ಜವಾಬ್ದಾರಿಯುತ ವ್ಯಕ್ತಿಗಳಾಗ್ತಾರೆ. ಒಂದು ಕಲಿಯುವಂಥ ವಿದ್ಯಾರ್ಥಿ, ಒಬ್ಬರು ಸೂಪರ್ವೈಸಿಂಗ್ ಮಾಡೋರು, ಪೇರೆಂಟ್ಸ್ ಆರ್ ಟೀಚರ್. ಯಾರೇ ಇರಲಿ, ನೀವು ಈ ವಿಡಿಯೋಗಳನ್ನು ಕ್ರಮಬದ್ಧವಾಗಿ ಟೈಮ್ ಟೇಬಲ್ ಪ್ರಕಾರ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಒಂದು ತಿಂಗಳದೊಳಗೆ ನಿಮ್ಮ ಟೈಮ್ ಟೇಬಲ್ ಗುರ್ತಾಗಿಬಿಡ್ತದದು. ಆಮೇಲೆ ನಿಮಗೆ ಹೆಂಗೆ ನಾವು ಅಭ್ಯಾಸ ತಗೋಬೇಕು, ಆಮೇಲೆ ಎಲ್ಲ ನಿಮ್ಮ ಕೈಯಾಗೆ ಇರ್ತದೆ. ಅದು ಅಷ್ಟೇ ಲಾಸ್ಟ್ ಡೇಟದೊಳಗೆ ನೀವು ಅಭ್ಯಾಸ ಮುಗಿಸಿರ್ಬೇಕು. ಮಕ್ಕಳಿಗೆ ತಿಳಿಸಿ ಹೇಳೋರ್ಗು ಮುಂದಿನ ಹೊಸ ಅಭ್ಯಾಸ ಬರ್ತಿರ್ತದೆ. ನೀವು ಮಕ್ಕಳಿಗೆ ಲಕ್ಷ್ಯ ಕೊಟ್ಟು ಬೋರ್ಡ್ ಕಡೆ ನೋಡ್ತಾ ಇರಲೋ ಮಾಡ್ಯಾರಿಲ್ಲೋ ನಾವು ತೈ ಮಾಡಿ ಪರಿಶೀಲನೆ ಮಾಡಬೇಕು. ಇಲ್ಲಿ ಒಂದು ವಸ್ತುವಿನ ಅಸಲು ಬೆಲೆಯು ರೂಪಾಯಿ 480. ಮಾರಾಟದ ಬೆಲೆ ಏನು 500 ರೂಪಾಯಿ ಆದರೆ ಶೇಕಡ 6 ಲಾಭ ಎಷ್ಟು? ಭಾಳ ಸರಳ ಕೇಳಿಬಿಟ್ಟ. ಅಸಲು ಬೆಲೆ ಅಂದರೆ ಏನು? ಎರಡು ಹೆಸರು. ಅಸಲು ಬೆಲೆ ಅಂದ್ರೆ ಒಂದೇ, ಅಸಲು ಬೆಲೆ ಅಂದ್ರೂ ಒಂದೇ. ರೂಪಾಯಿ ಎಷ್ಟು? 480 ರೂಪಾಯಿ ಅಸಲು ಬೆಲೆ ಇದೆ. ಅಂದ್ರೆ ಕೊಂಡ ಬೆಲೆಯನ್ನು ಅನ್ಬೋದು, ಮೂಲ ಬೆಲೆ ಅನ್ಬೋದು. ಅಸಲು ಬೆಲೆಗೆ ಎಷ್ಟು ಹೆಸರು ಅಂದ್ರೆ ಕನ್ನಡ ಭಾಷೆ ಭಾಳ ಶ್ರೀಮಂತದ, ಭಾಳ ನಾನಾ ಅರ್ಥಗಳಿರ್ತಾವ. ಅಸಲು ಬೆಲೆ ಅಂದ್ರೆ ಮೂಲ ಬೆಲೆ, ಕೊಂಡ ಬೆಲೆ ಎರಡು ಅರ್ಥ ಇರ್ತದ. ಇದಕ್ಕೆ ಅಸಲು ಬೆಲೆ ಅಂದ್ರೂ ಒಂದೇ, ಕೊಂಡ ಬೆಲೆ ಅಂದ್ರೂ ಒಂದೇ, ಮೂಲ ಬೆಲೆ ಅಂದ್ರೂ ಒಂದೇ. ಇನ್ನು ಮಾರಾಟದ ಬೆಲೆ, ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ ರೂಪಾಯಿ 500 ರೂಪಾಯಿ. ವಿದ್ಯಾರ್ಥಿಗಳೇ, ಕೊಂಡೋಗೆ ಬೆಲೆಗಿಂತಲೂ, ಅಸಲು ಬೆಲೆಗಿಂತಲೂ, ಮೂಲ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾಗಿದ್ದರೆ ಲಾಭ ತಕ್ಕೋಬೇಕು. ಶೇಕಡ ಲಾಭ ಬರೋಬ್ಬರಿ ಎಷ್ಟು? ಮೊದಲ ಸಂಗತಿಗಳನ್ನು ನೀವು ತಿಳ್ಕೋಬೇಕು. ನೋಡಿ ಹೆಂಗೆ ತಿಳ್ಕೋಬೇಕು? ಅಸಲು ಬೆಲೆ 480, ಮಾರಾಟದ ಬೆಲೆ 500 ರೂಪಾಯಿ, ಶೇಕಡ ಲಾಭ ಬರೋಬ್ಬರಿ ಎಷ್ಟು? ಯಾಕ ಮಾರಾಟದ ಬೆಲೆ ದೊಡ್ಡದಾತು, ಅಸಲು ಬೆಲೆ ಸಣ್ಣದಾತು? ಲಾಭ ಬರೋಬ್ಬರಿ ಇವು ತಿಳ್ಕೋಬೇಕು ನೀವು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ, ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ, ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಎಷ್ಟದ? 500 ರೂಪಾಯಿ ಅದ. ಆಮೇಲೆ ಮೂಲ ಬೆಲೆ ಎಷ್ಟದ? 480 ಅದ. 480 ಅದ. ಇಲ್ಲ ನೋಡ್ರಿ, 500 ಅಂದ್ರೆ ಎಷ್ಟಾತ ಲಾಭ? 20 ರೂಪಾಯಿ ಲಾಭ. ಲಾಭ ಬರೋಬ್ಬರಿ 20 ರೂಪಾಯಿ. ನಿಮಗೆ ಎರಡು ರೀತಿ ಒಳಗೆ ನೀವು ಲೆಕ್ಕ ಕಲಿಬೇಕು. ಸೂತ್ರದ ಮೇಲೇನು ಮಾಡಬಹುದು, ರೀತಿ ಮೇಲೆ ಮಾಡಬಹುದು. ಶೇಕಡ ಲಾಭ ಹೆಂಗೆ ತೆಗಿಬೇಕಂದ್ರೆ ಅಸಲು ಬೆಲೆಗೆ ಇರ್ತದೆ 480 ರೂಪಾಯಿಗೆ, 480 ರೂಪಾಯಿ ಅಸಲು ಬೆಲೆಗೆ, ಅಸಲು ಬೆಲೆಗೆ 20 ರೂಪಾಯಿ ಲಾಭ, 20 ರೂಪಾಯಿ ಲಾಭ. ಶೇಕಡ ಅಂದ್ರೆ ಎಷ್ಟು ಹಚ್ಕೋಬೇಕು ನಾವು? 100 ಅಸಲು ಬೆಲೆ ಇದ್ದಾಗ 100 ಅಸಲು ಬೆಲೆಗೆ ಬರೋಬ್ಬರಿ ಎಷ್ಟಿರ್ತದ? ಇದು ರೀತಿ ಪ್ರಕಾರ ಕಲಿಯಿರಿ. ಸೂತ್ರ ಒಂದೇ ನೋಡ್ರಿ, 100 ಗುಂಡ್ಲೆ ಲಾಭ ಸರ್ವಸ್ವಾಗಲೇ ಅಸಲು ಬೆಲೆ. ಇದೇ ಶೇಕಡ ಸೂತ್ರ. ನೀವು ಇದನ್ನ ರೀತಿ ಪ್ರಕಾರ ಕಲ್ತ್ರಿ ಅಂದ್ರೆ ನೀವೇ ಸೂತ್ರ ಬರಿಬಹುದು. ಈಗ ನೋಡ್ರಿ, ಇದನ್ನೇ ನೀವು ಹೊರಗೆ ತೆಗೆದು ಬಿಡ್ರಿ, ಸೂತ್ರ ಆಗಿಬಿಡ್ತದೆ. ಏನದ? ನೀವು ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಸರ್ವಸ್ವಾಗಲೇ ಕೊಂಡ ಬೆಲೆ, ಮೂಲ ಬೆಲೆ, ಅಸಲು ಬೆಲೆ. ಇದೇ ಸೂತ್ರ. ಈ ರೀತಿ ಗುರುತಿತ್ತು ಅಂದ್ರೆ ಸೂತ್ರ ನೆನಪಿದೆ ಅಂತ ಹೋದ್ರು ಸಹಿತ ನಡೀತದ. ಆದ್ದರಿಂದ 100 ಗುಂಡ್ಲೆ ಲಾಭ ನೋಡಿ, ಇದನ್ನ ಗುಣಾಕಾರ ಹಾಕಿ ಇಟ್ಬಿಡ್ರಿ. ಇದನ್ನ 480 ತಳಗೆ ಇಟ್ಬಿಡ್ರಿ. ನೋಡ್ರಿ, ಇದು ಸೂತ್ರ ನೀವು ಮಾಡಿ ನೋಡ್ರಿ, ಬರ್ತದಿಲ್ಲ ನಿಮ್ಗೆ ಸೂತ್ರ. 100 ಗುಂಡ್ಲೆ ಲಾಭ ಸರ್ವಸ್ವಾಗಲೇ ಕೊಂಡ ಬೆಲೆ, ಮೂಲ ಬೆಲೆ, ಅಸಲು ಬೆಲೆ. ಸೂತ್ರ ನಿಮಗೆ ಅವಶ್ಯಕತೆನೇ ಇಲ್ಲ.
ಸೂತ್ರದ ಮುಖಾಂತರ ಗಣಿತಗಳನ್ನು ಮಾಡಿದರೆ ಏನಾಗ್ತದೆ ಅಂದ್ರೆ ಸೂತ್ರ ಮರಿತು ಅಂತಂದ್ರೆ ಏನಾದರೂ ಹಚ್ಚಿಬಿಟ್ರಿ ಅಂತಂದ್ರೆ ನಿಮ್ಮ ರೀತಿ ಗುರುತಿತ್ತು ಅಂತಂದ್ರೆ ನೀವೇ ಸೂತ್ರ ಬರಿಬಹುದು. ಅದಕ್ಕೆ ಹೇಳೇನು 480 ಅಸಲು ಬೆಲೆಗೆ 20 ರೂಪಾಯಿ ಲಾಭ ಆದರೆ ಶೇಕಡ ಅಂದ್ರೆ ಎಷ್ಟು 100 ರೂಪಾಯಿ ಅಸಲು ಬೆಲೆಗೆ ಲಾಭ ಎಷ್ಟು ಅಂದಾಗ ಒಂದು ರೀತಿ ಪ್ರಕಾರ ಗಣಿತ ಕಲಿಯರ್ ನೋಡ್ರಿ ನೀವು ಎಷ್ಟು ಸರಳ ಬರ್ತದೆ. ಈ 0 ಹೊತ್ತು ಈ 0 ಹೊತ್ತು 4 12 4 25 ತೀತ ನೋಡ್ರಿ 2 1 2 6 12 ಬರೋಬ್ಬರಿ 25 6 ಬರೋಬ್ಬರಿ 6 4 24 1 6 ಶೇಕಡ ಲಾಭ. ಆನ್ಸರ್ ಬರೋಬ್ಬರಿ 4.16 ಶೇಕಡ ಲಾಭ. ಎಲ್ಲದ ಹುಡುಕ್ಯಾಡ್ರಿ ಇದು 4.16 ಶೇಕಡ ಲಾಭ. ಉತ್ತರ ಸಂಖ್ಯೆ ಸಿ. ಸಿಗೆ ನೀವು ಕರೆಕ್ಟಾಗಿ ಹಿಂಗೆ ಮೇಲೆ ಸಿ ಮೇಲೆ ಹಿಂಗೆ ರೌಂಡ್ ತುಂಬಿ ಬಿಡಬೇಕು ನೋಡಿ. ಇಷ್ಟು ಗಣಿತ ಸರಳದ. ನೀವು ಸೂತ್ರನೇ ಬ್ಯಾಡ್ ನಿಮಗೆ ಸೂತ್ರ ನೀವು ಸಹಾಯ ಮಾಡುವಾಗ ನೀವೇ ಸೂತ್ರ ಬರಿಬಹುದು. ತಿಳಿತಲ್ಲ? ಇನ್ನೊಂದ್ಸಲ ತಿಳಿಸ. ಈಗ ಅಸಲು ಬೆಲೆ ಅಂದ್ರೆ ಏನು? ಮೂಲ ಬೆಲೆ, ಅಸಲು ಬೆಲೆ, ಕೊಂಡ ಬೆಲೆ ಎಲ್ಲ ನಮೂನಿ ಹೆಸರುಗಳು ಇರ್ತಾವ. ಅಸಲು ಬೆಲೆ ಅಂದ್ರೆ 480. ಅಸಲು ಬೆಲೆಗೆ ಲಾಭ ಇರ್ತದ, ಅಸಲು ಬೆಲೆಗೆ ಹಾನಿ ಇರ್ತದ. ಶೇಕಡ ಲಾಭ ಬರೋದು ಅಸಲು ಬೆಲೆಗೇನೆ, ಶೇಕಡ ಹಾನಿನೂ ಬರುವುದೇ ಅಸಲು ಬೆಲೆಗೆ. ಮಾರಾಟದ ಬೆಲೆ ಬರೋಬ್ಬರಿ 500 ರೂಪಾಯಿ. ಅಸಲು ಬೆಲೆಗೆ ಅಂತಲೂ ಮಾರಾಟದ ಬೆಲೆ ದೊಡ್ಡದಾಗಿದ್ದರೆ ಶೇಕಡ ಲಾಭ ಎಷ್ಟು ಅಂತ ನೀವು ಬರ್ಕೊಳ್ಳೇಬೇಕು. ಮೊದಲು ಒಟ್ಟು ಲಾಭ ತಗೋಬೇಕು. ಒಟ್ಟು ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. 500 ಮೈನಸ್ 480 ಬರೋಬ್ಬರಿ 20 ರೂಪಾಯಿ ಲಾಭ. ಇದನ್ನ ಸೂತ್ರ ಸಹಾಯದಿಂದ 100 ಗುಂಡ್ಲೆ ಲಾಭ ಸರಾಸರಿ ಕೊಂಡ ಬೆಲೆ, ಮೂಲ ಬೆಲೆ, ಅಸಲು ಬೆಲೆ. ಆ ಸೂತ್ರ ಬರಿಬೇಕಾದ್ರೆ ನೀವು ಈ ರೀತಿ ಪ್ರಕಾರ ಗಣಿತ ಕಲಿಬೇಕು. 480 ರೂಪಾಯಿ ಅಸಲು ಬೆಲೆಗೆ 20 ರೂಪಾಯಿ ಲಾಭ. ಶೇಕಡ ಅಂದ್ರೆ ಏನು ಹಚ್ಕೋಬೇಕು? 100 ರೂಪಾಯಿ ಅಸಲು ಬೆಲೆಗೆ ಬರೋಬ್ಬರಿ ಅಷ್ಟು ನೋಡ್ರಿ. ಸೀದಾ ನೋಡ್ರಿ, ಮತ್ತೊಮ್ಮೆ ಹೇಳಂಗಿಲ್ಲ, ಯಾಕಂದ್ರೆ ನಾನು ಕನ್ಫ್ಯೂಸ್ ಹಿಡಿತದೆ ನಿಮಗೆ. ಒಂದ್ಸಲ ನಾವು ಛೇದ ಹೊಡೆದದ್ದು ಎರಡನೇ ಸಲ ನಾವು ಬೇರೆ ಕಡೆ ಹೊಡಿಬಹುದು, ಬೇಡ. ನೀವು ಬಡದದ್ದು ನೋಡ್ಕೊಂಡು ಲೆಕ್ಕ ಮಾಡಿ. ಉತ್ತರ ಸಂಖ್ಯೆ 4.16 ಲಾಭ. ಚೆನ್ನಾಗಿ ನೋಡ್ಕೊರಿ. ನವೋದಯ ಎಲ್ಲ ನವೋದಯ ಇಸ್ವಿ ಪೇಪರ್ಗಳು ರೆಡಿ ಆಗ್ಲಿಕ್ಕತ್ತಾವ. ಗದ್ಯವಾಗಿ ರೀಸನಿಂಗ್ನು ಚಲೋ ಆಗ್ತಾವ.